ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಈ ದಿನ ಧ್ಯಾನಕ್ಕೆಂದು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 56ನೇ ಕೀರ್ತನೆ 3ನೇ ವಚನ. ನನಗೆ ಹೆದರಿಕೆ ಉಂಟಾದಾಗ ನಿನ್ನಲ್ಲಿ ಭರವಸೆ ಇಡುವೆನು ಎಂಬುದಾಗಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇಲ್ಲಿ ಭಕ್ತರು ಹೇಳುತ್ತಾರೆ, ನನಗೆ ಹೆದರಿಕೆ ಉಂಟಾಗುವಾಗ ನಿನ್ನಲ್ಲಿ ನಾನು ಭರವಸೆ ಇಡುತ್ತೇನೆಂಬುದಾಗಿ. ಹೌದು ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಅವನು ಎಂಥ ಬಲಶಾಲಿಯಾಗಿರಲಿ, ಅವನು ಎಂಥ ಜ್ಞಾನಿಯಾಗಿರಲಿ, ಅವನು ಎಷ್ಟೇ ಜ್ಞಾನ, ಅವನಿಗೆ ಎಷ್ಟೇ ವಿಧವಾದಂಥ ಬಲ ಶಕ್ತಿ ಇದ್ರೂ ಕೂಡ ಅವನಿಗೆ ಹೆದರಿಕೆ ಉಂಟಾಗುವಾಗ ಯಾರಾದರೂ ಒಬ್ಬರು ಅವನಿಗೆ ಬೇಕೆಂಬುದಾಗಿ ಹಂಬಲಿಸುತ್ತಾನೆ. ಉದಾಹರಣೆಗೆ ನಾವು ಮಗುಗಳನ್ನು ನೋಡುವಾಗ, ತಾಯಿಯ ಬಳಿಗಿರುವಾಗ ಅದು ಬಹಳ ಭರವಸೆಯಿಂದ ಇರುತ್ತದೆ. ಆದರೆ ಬೇರೆ ಯಾರಾದರೂ ಎತ್ತುಕೊಂಡು ಹೋದರೆ ಆ ಮಗು ಬಹಳವಾಗಿ ಹೆದರಿಕೊಳ್ಳುತ್ತೆ. ಆದರೆ ತಾಯಿಯ ಬಳಿಗೆ ಬಂದಿದ್ದ ತಕ್ಷಣ ಅದು ಭರವಸೆಯಿಂದ ಇರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಒಂದು ಹೆದರಿಕೆಗಳು ಉಂಟುವಾಗ ಜೀವನದಲ್ಲಿ ಸೋಲುಗಳು, ಜೀವನದಲ್ಲಿ ಅನೇಕ ವಿಧವಾದಂಥ ಬಲಹೀನತೆಗಳು, ಕುಟುಂಬದಲ್ಲಿ ಅನೇಕ ವಿಧವಾದಂಥ ಕಾರ್ಯಗಳು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಉಂಟಾಗುವಂಥ ಸಮಯದಲ್ಲಿ ನನಗೆ ಯಾರಾದರೂ ಭರವಸೆ ಉಳ್ಳವರಾಗಿರುತ್ತಾರಾ ಅಂತ ಅನೇಕ ಸಮಯದಲ್ಲಿ ಭರವಸೆಗಾಗಿ ನಾವು ಓಡಿ ಹೋಗುತ್ತೇವೆ. ನನ್ನ ಜೀವಿತದಲ್ಲಂತೂ ಹೆದರಿಕೆಗಳು ಉಂಟಾಗುವಾಗ, ಭಯಗಳು ಉಂಟಾಗುವಾಗ ನನ್ನ ದೇಹವೆಲ್ಲ ಹಾಗೆ ತಣ್ಣಗಾಗಿ, ಹಾಗೆ ಸೋತು ಬಳಲಿ ಹೋಗುವಂತಹ ಒಂದು ಪರಿಸ್ಥಿತಿಗಳಾಗಿರುತ್ತೆ. ಆದರೆ ಆ ಸಮಯದಲ್ಲಿ ನಾನು ಕರ್ತನಿಗೆ ಹೇಳುತ್ತೇನೆ, ಈ ವಾಕ್ಯದ ಪ್ರಕಾರವಾಗಿ ನನಗೆ ಹೆದರಿಕೆ ಉಂಟಾಗುವಾಗ ನಾನು ನಿನ್ನಲ್ಲಿ ಭರವಸೆ ಇಡುತ್ತೇನೆಂಬುದಾಗಿ. ಹೌದು ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಯಾರಾದರೂ ಸರಿ ನೀನು ಭಯಪಡಬೇಡ, ನಾನು ನಿನ್ನ ಜೊತೆಗಿರ್ತೇನೆ ಅಂತ ಹೇಳಿದ್ರೆ ಆ ಮನುಷ್ಯನು ಏನು ಬೇಕಾದಷ್ಟು ಮಾಡಲು ಸಾಧ್ಯ. ಆ ಕಾಲದಲ್ಲಿ ಜನರೆಲ್ಲ ಪ್ರತಿಯೊಬ್ಬರನ್ನ ಆ ರೀತಿಯಾಗಿ ಸಂತೈಸ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಅಂಥ ವಿಧವಾದಂಥ ಒಂದು ಸಂತೈಸುವಿಕೆನ ನಾವು ನೋಡುವುದೇ ಇಲ್ಲ. ಹೆದರಬೇಡ, ಭಯಪಡಬೇಡ, ನಾನು ನಿನ್ನ ಜೊತೆ ಇರುತ್ತೇನೆ ಅಂತ ಧೈರ್ಯ ತುಂಬುವಂಥ ಮಾತುಗಳು ಇವತ್ತು ನಾವು ಕಾಣೋದೇ ಇಲ್ಲ. ಆದರೆ ದಾವೀದನಿಗೆ ಇಲ್ಲಿ ದೊಡ್ಡ ಭರವಸೆ ಇತ್ತು. ನಾನು ಹೆದರುವಾಗ ಯಾಕಂತ ನೋಡುವಾಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಾಮುವೇಲ್ 27ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ದಾವೀದನು ತನ್ನ ಹೃದಯದಲ್ಲಿ, ನಾನು ಎಂದಿಗಾದರೂ ಒಂದು ದಿನ ಸೌಲನ ಕೈಯಿಂದ ಮಡಿದು ಹೋಗುತ್ತೇನೆ, ನಾನು ತ್ವರೆಯಾಗಿ ಫಿಲಿಸ್ತರ ದೇಶಕ್ಕೆ ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕಿಂತ ನನಗೆ ಉತ್ತಮವಾದ ಕಾರ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಯಾಕೆ ದಾವೀದನು ಇಲ್ಲಿ ಹೆದರುತ್ತಾನೆ ಅಂತ ನೋಡುವಾಗ, ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಅನೇಕ ವರ್ಷ ಕಾಲಗಳು ಅವನನ್ನು ಕೊಲ್ಲಲೇಬೇಕೆಂಬ ಉದ್ದೇಶದಿಂದ ಅವನು ನಿಂತಿದ್ದನು. ಅದಕ್ಕೆ ಇಲ್ಲಿ ದಾವೀದನು ಹೇಳ್ತಾನೆ, ಒಂದಲ್ಲ ಒಂದು ದಿನ ನಾನು ಸೌಲನ ಕೈಯಲ್ಲಿ ನಾನು ಮಡಿದು ಹೋಗುತ್ತೇನೆ, ಆದ್ದರಿಂದ ನಾನು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತದೆ. ಒಂದು ಊರು, ಗಾತ್ ಎಂಬ ಊರಿನ ಅರಸನಾದ ಅಕೀಷನ ಬಳಿಗೆ ಓಡಿ ತನ್ನ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಅನೇಕ ಸಮಯದಲ್ಲಿ ಕೂಡ ದಾವೀದನಿಗೆ ಹೆದರಿಕೆ ಉಂಟಾಗುತ್ತದೆ, ನನ್ನನ್ನು ಯಾವಾಗ ಸೌಲನ್ನು ಕೊಲ್ಲುತ್ತಾನೋ, ನಾನು ಯಾವಾಗ ಮಡಿದು ಹೋಗುತ್ತೇನೆ ಅಂತ. ಆದರೆ ದಾವೀದನಿಗಿದ್ದಂಥ ಒಂದೇ ಒಂದು ಭರವಸೆ, ನನ್ನ ದೇವರ ಮೇಲೆ ನಾನು ಭರವಸೆ ಇಟ್ಟದೇನೆಂಬುದಾಗಿ. ಹೌದು ಪ್ರಿಯ ದೇವಜನರೇ, ನಿಮಗೆ ಹೆದರಿಕೆಗಳು ಉಂಟಾಗುವಾಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಇರಲಿ, ಕುಟುಂಬದಲ್ಲಿ ಇರಲಿ, ಕೆಲಸದ ಕಾರ್ಯದಲ್ಲಿ, ಎಂಥ ಕಾರ್ಯದಲ್ಲಿ ಇರುವಾಗ ಕೂಡ ನಿಮ್ಮ ಯಾರು ಹೆದರಬೇಡ ಅಂತ ಹೇಳದಿದ್ರೂ ಕೂಡ ಕರ್ತನನ್ನು ನೀವು ಭರವಸೆಯಾಗಿಟ್ಟುಕೊಳ್ಳಿರಿ. ಅಲ್ಲಿ ಇನ್ನೊಂದು ವಾಕ್ಯ ಕೂಡ ಬಹಳ ಸುಂದರವಾಗಿ ಹೇಳುತ್ತದೆ. 56ನೇ ಕೀರ್ತನೆ 8ನೇ ವಾಕ್ಯವನ್ನು ಈ ರೀತಿಯಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ. ನನ್ನ ಅಲೆದಾಡುವಿಕೆಗಳು ನೀನು ಲೆಕ್ಕಿಸಿದ್ದಿ, ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ಹಾಕು, ಅದು ನಿನ್ನ ಪುಸ್ತಕದಲ್ಲಿ ಇಲ್ಲವೋ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ಇನ್ನೊಂದು ವಾಕ್ಯ ಹೇಳುತ್ತಾನೆ, ದಾವೀದನು ನಾನು ಅಲೆದಾಡುವುದನ್ನು ನೀನು ಕಂಡಿದ್ದೆ ಎಂಬುದಾಗಿ. ಅನೇಕ ವಿಷಯದಲ್ಲಿ ಅನೇಕ ಕಾರ್ಯಗಳ ಕುರಿತು ನೀವು ಅಲೆದಾಡುತ್ತೀರಾ, ಅದರಲ್ಲಿ ಹೋರಾಡುತ್ತೀರಾ, ಪ್ರಯಾಸ ಪಡುತ್ತೀರಾ, ಆದರೆ ಯಾರಿಗೂ ತಿಳಿಯೋದಿಲ್ಲ. ಆದರೆ ದಾವೀದನು ಹೇಳುತ್ತಾನೆ, ನನ್ನ ಅಲೆದಾಡುವಿಕೆಗಳು, ನನ್ನ ಎಲ್ಲ ಕಷ್ಟಗಳನ್ನು ದೇವರೇ ನೀನು ಅರಿತವನಾಗಿದ್ದೀರಿ ಎಂಬುದಾಗಿ. ಆದ್ದರಿಂದ ನಿಮ್ಮ ಅಲಿವಿಕೆಗಳು, ನಿಮ್ಮ ಸೋರ್ವುಗಳು, ನಿಮ್ಮ ಬಲಹೀನತೆಗಳು, ನಿಮ್ಮ ಕಷ್ಟ ಪ್ರಯಾಸಗಳು ಎಲ್ಲವನ್ನು ಕೂಡ ದೇವರು ತಿಳಿದಾತನಾಗಿದ್ದಾರೆ.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಾಮಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿಕೊಳ್ಳುತ್ತೇವೆ ರಾಜ. ಭಕ್ತನು ಕರ್ತನೇ, ನಾನು ಹೆದರಿಕೊಳ್ಳುವಾಗ ಭಯಪಡುವಾಗ ನಾನು ನಿನ್ನನ್ನೇ ಭರವಸೆಯಾಗಿದ್ದೇನೆ ಎಂಬುದಾಗಿ. ಈ ಲೋಕದಲ್ಲಿ ನಾವೆಲ್ಲರೂ ನಿನ್ನ ಮಕ್ಕಳಾದಂಥ ಜನರು ಅನೇಕ ವಿಷಯಗಳು ನಮಗೆ ಹೆದರಿಕೆಗಳು ಭಯಗಳು ಬರುವಾಗ ನೀನಿದ್ದೀರಿ ಎಂಬುದಾದಂಥ ಭರವಸೆಯಿಂದ ಹೋಗೋದಕ್ಕೆ ದೇವರೇ, ಈ ಮಕ್ಕಳಿಗೆಲ್ಲರಿಗೆ ನಿನ್ನ ಸಹಾಯ ಮಾಡು. ಅವರ ಹೆದರಿಕೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ, ಅವರ ಭಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ನಿನ್ನಲ್ಲೇ ಭರವಸೆಯುಳ್ಳ ಹಾಗೆ ನಂಬಿಕೆಯಾಗಿ ಈ ಮಕ್ಕಳು ಜೀವಿಸುವಂತೆ ಇವರಿಗೆ ಸಹಾಯ ಮಾಡು. ಆಶೀರ್ವಾದವಾದ ದೇವರು ಇವರಿಗೆ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಹೆದರಬೇಡಿರಿ, ದೇವರು ನಿಶ್ಚಯವಾಗಿ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆಮೆನ್.